ಹಾಯ್. ನೆನ್ನೆ ಮ್ಯಾಚಲ್ಲಿ ನಮ್ಮ ಫೋಕಸ್ ಒಂದು 166 ಮೇಲಿತ್ತು, ಇನ್ನೊಂದು 256 ಮೇಲಿತ್ತು. 256 ಗಳಿಸಿದ್ರೆ ನಾವು ಮ್ಯಾಚ್ ವಿನ್ ಆಗ್ತೀವಿ, 166 ಆದರೆ ಟಾಪ್ 2 ಇರ್ತೀವಿ. ಇದೆರಡರಲ್ಲಿ ಯಾವುದಾದ್ರೂ ಒಂದಾದರೂ ಕೂಡ ಹ್ಯಾಪಿನೇ ಅಂತ. ಆದರೆ ಮತ್ತೊಂದು ಇಂಪಾರ್ಟೆಂಟ್ ನಂಬರ್ ನೆನ್ನೆ ಇತ್ತು, ಅದು 179. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫೋಕಸ್ ಮಾಡಿದ್ದು ಈ ಮೂರು ಟಾರ್ಗೆಟ್ ಮೇಲೆ: 256, 179, 166. ಯಾಕೆ 179 ಯಾಕೆ ಇಂಪಾರ್ಟೆಂಟ್ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕೂಡ ಕಾಡ್ತಾ ಇರುತ್ತೆ. 179 ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಅದ್ರ ಕಡೆ ರಜತ್ ಪಟಿದಾರ್ ಮ್ಯಾಲ್ ಫೋಕಸ್ ಆಗಿದ್ದು ಯಾಕೆ ಅಂತಂದರೆ, ನಾವು ಟಾಪ್ 2ಗೆ ಬರೋಕ್ಕೆ 166 ವಾಸ್ ಎನಫ್. ಯಾಕಂತಂದರೆ ನಾವು ಪ್ಲಸ್ 0.695 ಜಿ ಟಿಯ ರನ್ ರೇಟ್, ಅದಕ್ಕಿಂತ ನಾವು ಕೆಳಗೆ ಬರಲ್ಲ. ಹಾಗೆ ಸನ್ರೈಸರ್ಸ್ ಅದಕ್ಕಿಂತ ಮೇಲ್ ಹೋಗಲ್ಲ ನಾವು ಅಷ್ಟು ಗಳಿಸಿದ್ರೆ ಅಂತ. ಬಟ್ ನಾವು ಟಾಪ್ 1ನಲ್ಲಿ ಇರಬೇಕಾದ್ರೆ ನಾವು ಜಿ ಟಿಗಿಂತ ಕಡಿಮೆ ಹೋಗಬಾರ್ದು ಅಂತಂದರೆ 179 ರನ್ ಗಳಿಸಬೇಕಾಗಿತ್ತು. ಆ ಒಂದು ಸ್ಕೋರನ್ನು ಗಳಿಸಿದ್ರೆ ಮಾತ್ರ ನಾವು ಟಾಪ್ 1ನಲ್ಲಿ ಇರ್ತಾ ಇದ್ವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾಕೆ ಅದನ್ನು ಫೋಕಸ್ ಮಾಡಿದ್ವಿ? ಏನು ಟಾಪ್ 1-2 ಬಂದರೆ ಸೇಮ್ ಅಲ್ವಾ, ಏನು ವ್ಯತ್ಯಾಸ? ಕ್ವಾಲಿಫೈರ್ ಅಂತೂ ಆಡ್ತೀವಿ ಅನ್ನೋದೊಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ, ಅದೊಂದು ಥಾಟ್ ಬರುತ್ತೆ ನಿಮ್ಮ ಮೈಂಡಲ್ಲಿ. 179 ವಾಸ್ ಯಾಕೆ ಇಂಪಾರ್ಟೆಂಟ್ ಅಂತಂತಾರೆ, ನಾವು ಟಾಪ್ 1ನಲ್ಲಿದ್ದರೆ ಇನ್ ಕೇಸ್ ಎಲಿಮಿನೇಟರ್ ಮ್ಯಾಚಲ್ಲಿ, ಫಸ್ಟ್ ಮ್ಯಾಚ್ ಏನಾಗುತ್ತೆ ಈಗ ನಾಡಿದ್ದು ಧರ್ಮಶಾಲಾದಲ್ಲಿ ಮ್ಯಾಚ್ ಆಗುತ್ತೆ 26ನೇ ತಾರೀಕು, ಅವತ್ತೇನಾದರೂ ನಾವು ಪಂದ್ಯವನ್ನು ಆಡೋಕ್ಕೆ ಸಾಧ್ಯ ಆಗದೆ ಹೋದರೆ, ಕಂಪ್ಲೀಟಾಗಿ ಮಳೆ ಬಂದು ವಾಶೌಟ್ ಆದರೆ, ಮ್ಯಾಚೇ ಆಗಲ್ಲ ಅಂತಂದರೆ ಕ್ವಾಲಿಫೈಯರ್ 1ಗೆ ರಿಸರ್ವ್ ಡೇ ಇಲ್ಲ, ಮತ್ತೊಂದು ಗೇಮ್ ಆಗುವಂಥ ದಿನ ಇಲ್ಲ. ಆಗೇನು ಮಾಡ್ತಾರೆ, ಕಂಪ್ಲೀಟಾಗಿ ವಾಶೌಟ್ ಆದರೆ ನಿಮಗೆ ಅವಕಾಶಗಳು ಸಿಕ್ಕಿದ್ರೆ 5 ಓವರ್ ಎಕ್ಸ್ಟ್ರಾ ಆಡಿಸೋದು, ಸೂಪರ್ ಓವರ್ ಇಂಥದ್ದೆಲ್ಲ ಇರುತ್ತೆ ಒಂದಷ್ಟು ಆಪ್ಷನ್ಸ್. ಆದರೆ ಕಂಪ್ಲೀಟಾಗಿ ವಾಶೌಟ್ ಆದರೆ ನಿಮಗೆ ಯಾರು ಟೇಬಲ್ ಟಾಪಲ್ಲಿರ್ತಾರೆ, ಯಾರು ನಂಬರ್ 1 ಇರ್ತಾರೆ ಪಾಯಿಂಟ್ ಟೇಬಲಲ್ಲಿ, ಸೊ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ. ಸೊ ಅಲ್ಲಿಗೆ ಯಾರು ಮಳೆ ಬಂದು ವಾಶೌಟ್ ಆದರೆ ಟಾಪ್ 1ನಲ್ಲಿ ಇರ್ತಾರೆ, ಅವರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಸೊ ಇದೇ ರೀಸನ್ಗೆ ಆರ್ ಸಿ ಬಿಗೆ ಅದೊಂದು ಟಾರ್ಗೆಟ್ ಇತ್ತು. 179 ಅನ್ನೋದು 180 ಗಳಿಸ್ಬೇಕು ಅನ್ನೋದು ಅವರ ಟಾರ್ಗೆಟ್ ಆಗಿತ್ತು. ಬಹುಶಃ ನನಗನ್ಸುತ್ತೆ 256ನ ಒಂದು ಟೈಮಲ್ಲಿ ಡ್ರಾಪ್ ಮಾಡಿದ್ದು ಬೇಡ ಇದು, ಯಾಕಂದರೆ 180 ಗಳಿಸ್ಬೇಕಾಗಿತ್ತು. ನಾವೆಲ್ಲ 166 ಕಡೆಗೆ ಫೋಕಸ್ ಆಗಿದ್ವಿ, ಆದರೆ ಅದಕ್ಕಿಂತ 14-13 ರನ್ ಜಾಸ್ತಿ ಗಳಿಸಬೇಕಾಗಿತ್ತು ಆರ್ ಸಿ ಬಿ. ಅದಕ್ಕೋಸ್ಕರ ಆ್ಯಂಡಿ ಫ್ಲವರ್ ಪ್ರೆಸ್ ಮೀಟಲ್ಲಿ ವಿಚಾರವನ್ನು ಹೇಳಿದರು, ವಿ ಹ್ಯಾಡ್ 3 ಟಾರ್ಗೆಟ್, 256 ಹಾಗೆ 179, 166 ಅಂತ. ಸೊ ಇಂಥ ಒಂದಷ್ಟು ಸ್ಮಾರ್ಟ್ ಮೂವ್ಗಳು ಬೇಕಾಗುತ್ತೆ. ನಾವೊಂದು ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ 10 ಆ್ಯಂಗಲಲ್ಲಿ ಥಿಂಕ್ ಮಾಡಿರುತ್ತೆ. ಬಟ್ ಪ್ಲೇಯರ್ಗಳನ್ನು ಆಡಿಸೋದ್ರಲ್ಲೇ ಸ್ವಲ್ಪ ಥಾಟ್ಗಳು ವ್ಯತ್ಯಾಸ ಆಗೋದು ಬಿಟ್ಟರೆ ವಾಟ್ ಎವರ್, ಒಳ್ಳೆಯ ಒಂದು ಸ್ಟ್ರಾಟಜಿ. 179 ವಾಸ್ ಅವರ್ ಟಾರ್ಗೆಟ್, ಇದು ಈಗ ರಿಯಲೈಸ್ ಆಗ್ತಾ ಇದೆ. ಸೊ ನೀವೇನು ಹೇಳ್ತೀರಾ ಈ ಒಂದು ಸ್ಟ್ರಾಟಜಿ ಬಗ್ಗೆ, ಆರ್ ಸಿ ಬಿಯ ಗೇಮ್ ಪ್ಲ್ಯಾನ್ ಬಗ್ಗೆ? ಕಮೆಂಟ್ ಮಾಡಿ. ನಮಸ್ಕಾರ.